ಕಳೆದ 24 ಸಂವತ್ಸರಗಳಿಂದ ನಿನಗಾಗಿ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದೆ ನಾನು. ಇದು ನಿನ್ನದು ಪುನರ್ಜನ್ಮ. ನೀನು ಈ ಪ್ರಪಂಚವಾಸಿಯಲ್ಲ, ಆ ಮಹಾಲೋಕದ ಅಧಿಪತಿ. ಮೋಸದ ಮನುಷ್ಯರು ನಿನ್ನನ್ನು ಬರ್ಬರವಾಗಿ ಹತ್ಯೆ ಮಾಡಿದರು. ಇವ್ರು ಇಲ್ಲಾಕೆ ಬಂದು ಬಿದ್ದಿದ್ದಾರೆ ಬೆಳಬೆಳಗ್ಗೆನೆ? ಬದುಕಿದಾನೋ ಅಥವಾ ಸತ್ತಿದಾನ? ಒಂದು ವೇಳೆ ಬದುಕಿದ್ರೆ ನಾನೇ ತಳ್ಳಿ ಸಾಯಿಸ್ಬಿಡ್ತೀನಿ. ಇದೇ ಸರಿಯಾದ ಸಮಯ. ಯಜಮಾನ್ರೆ, ನಂದೀಶ, ನೀನೇನಿಲ್ಲಿ? ನಾನು ಕಾಫಿ ತೋಟಕ್ಕೆ ಹೋಗ್ತಾ ಇದ್ದೆ ಯಜಮಾನ್ರೆ. ನೀವು ಮಲಗಿದ್ರಲ್ಲ, ನೀವ್ಯಾಕೆ ಇಲ್ಲಿ ಮಲಗಿದ್ರ ಅಂತ ನೋಡಕ್ ಬಂದೆ. ಹೌದಲ್ಲ, ನಾನು ಯಾಕೆ ಇಲ್ಲಿ ಮಲಗಿದ್ದೀನಿ? ನಂದೀಶ, ರಾತ್ರಿ ನಿನ್ನ ಜೊತೆ ಮಾತಾಡ್ತಿದ್ದೆ ಗೊತ್ತಾ? ನೀನು ಹೊರಟ ತಕ್ಷಣ ಜೋರಾಗಿ ಗಾಳಿ ಬೀಸ್ತು. ಈಗ ನೋಡಿದ್ರೆ ನಾನು ಇಲ್ಲಿದ್ದೀನಿ. ಅದೇ ಸಾಧ್ಯ ಯಜಮಾನ್ರೆ, ನಿಮ್ಗೇನೋ ಭ್ರಮೆ ಅಷ್ಟೇ. ನಿಮ್ಗೇನೋ ತೊಂದರೆ ಆಗಿಲ್ಲ ಅಲ್ವಾ? ಆಗಿರೋದು ತೊಂದರೆನೇ, ಆದರೆ ಅದು ಯಾವ ಕಡೆಯಿಂದ ಬರ್ತಾ ಇದೆ ಅಂತ ಗೊತ್ತಿಲ್ಲ ನಂದೀಶ. ಇದ್ದಕ್ಕಿದ್ದಾಗೆ ಗಾಳಿ ಬೀಸೋದು, ನಾನು ಇಲ್ಲಿ ಬಂದು ಬೀಳೋದು, ಬಾಬಾ ಹೇಳಿದಾಗೆ ಏನೋ ಆಗ್ತಾ ಇದೆ. ಆದರೆ ನನಗಿನ್ನೂ ನಂಬಿಕೆ ಬರ್ತಾ ಇಲ್ಲ. ನೀನು ಹೋಗು, ನಾನು ಆಮೇಲೆ ಬರ್ತೀನಿ. ಬೇಡ ಯಜಮಾನ್ರೆ, ನೀವೊಬ್ಬರೇ ಯಾಕಿಲ್ಲಿ, ನಾನು ಇರ್ತೀನಿ. ಸರಿ. ತ್ರಿಶೂಲ್, ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ಯಾ? ಏನಾಯ್ತು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ತ್ರಿಶೂಲ್, ನೀನ್ ಏನ್ ಹೇಳ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ. ನನಗೆ ನಾನೇ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಇನ್ನು ನಿನಗೇನು ಅರ್ಥ ಆಗುತ್ತೆ ಶಿವಾನಿ? ಅಂಥದ್ದು ಏನಾಗಿದೆ ಈಗ? ನಾನಲ್ಲ ಅಂತ ಅನಿಸ್ತಾ ಇದೆ ಶಿವಾನಿ. ನೀನಲ್ಲ ಅನ್ಸ್ತಿದೆ ಅಂದ್ರೆ ಏನರ್ಥ? ಶಿವಾನಿ, ನನ್ನ ಮನೇಲಿದ್ದವನು ಇದ್ದಕ್ಕಿದ್ದಾಗೆಲ್ಲೋ ಆಚೆ ಇದ್ದೆ. ಆವಾಗಿಂದ ನಾನಾಗೆ ಇಲ್ಲ ಶಿವಾನಿ. ನಾನೊಬ್ಬ ಆರ್ಡಿನರಿ ಮನುಷ್ಯ. ಆದ್ರೆ ಇವಾಗ ನಾನು ಹಾಗಿಲ್ಲ. ನನಗೇನೋ ಪವರ್ ಇದೆ. ನಾನು ಆರ್ಡಿನರಿ ಮನುಷ್ಯ ಅಲ್ಲ ಅಂತ ಅನಿಸ್ತದೆ ಶಿವಾನಿ. ಮನುಷ್ಯ ಅಲ್ಲ ಅಂತಂದ್ರೆ ಮತ್ತಿನ್ನೇ ನೀನು ಯಾಕಿಷ್ಟು ವಿಚಿತ್ರವಾಗಿ ಮಾತಾಡ್ತಿದ್ಯಾ? ಶಿವಾನಿ, ನಾನು ಮಾತಾಡ್ತಾ ಇರೋದು ವಿಚಿತ್ರವಾಗಿಲ್ಲ. ನನ್ನ ಸುತ್ತಮುತ್ತ ನಡೀತಾ ಇರೋದು ಎಲ್ಲ ವಿಚಿತ್ರವಾಗಿದೆ. ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ ನಾನು? ನೋಡ್ದ್ಯಾ? ನೋಡ್ದೆ ತಾನೆ? ನನ್ನ ಕೈಲಿ ಏನಾದ್ರು ಮ್ಯಾಗ್ನೆಟ್ ತರ ಏನಾದ್ರು ಇದೆಯಾ? ಕೈ ಚಾಚಿದ ತಕ್ಷಣ ಈ ಕಲ್ಲು ಕೈಗೆ ಬಂದ್ಬಿಡ್ತು. ನಿನಗೆ ನೀರು ಕೊಡಕ್ಕೆ ಅಂತ ನೀರ್ ಹತ್ರ ಕೈ ಚಾಚಿದ್ರೆ ಅದೇ ಕೈಗೆ ಬಂದ್ಬಿಡದ? ಹಾಗೆ ನನ್ನ ಮನ್ಸಲ್ಲಿ ಏನ್ ಅನ್ಕೊಂಡ್ರು ಅದ್ರ ಹತ್ರ ಕೈ ಚಾಚಿದ್ರೆ ನನ್ನ ಕೈ ಬಂದ್ಬಿಡದೆ ಶಿವಾನಿ. ಇಷ್ಟನಾ? ಬೇರೆ ಏನೋ ಆಗ್ತಿಲ್ವಾ ನಿನ್ಗೆ? ನೆನಪು ಮಾಡ್ಕೋ. ಏನು ಇಷ್ಟೇ? ನಾನು ಏನ್ ಹೇಳ್ತಾ ಇದ್ದೆ ಶಿವಾನಿ? ಇದನ್ನೇ ನನ್ನ ಕೈಲಿ ಅರ್ಗಿಸ್ಕೊಳಕ್ ಆಗ್ತಲ್ಲ, ಬೇರೆ ಇನ್ನೇನ ಬೇಕಾಗಿದೆ ಶಿವಾನಿ? ಓ ಅಲ್ಲ ಶಿವಾನಿ, ನಿನ್ ಕಣ್ಣೆದ್ರಿಗೆ ಆ ಕಲ್ಲು ನನ್ನ ಕೈಗೆ ಬಂದ್ರು ನಿಂಗೆ ನಂಬಿಕೆ ಬರ್ತಾ ಇಲ್ವಾ? ನೋಡಿ,
ಗೊತ್ತಾಯ್ತಾ ಶಿವಾನಿ? ಇವಾಗಾದ್ರೆ ಅರ್ಥ ಆಯ್ತಾ? ನಾನು ನಾರ್ಮಲ್ ಆಗಿಲ್ಲ, ನನಗೇನೋ ಆಗ್ತಾ ಇದೆ. ಇವಾಗ್ಲಾದ್ರೂ ನಂಬು ಶಿವಾನಿ ನನ್ನನ್ನ. ತನಗೆ ಬೇಕಾಗಿರೋದ್ನಲ್ಲ ತನ್ನ ಕಡೆ ಸೆಳೆಯೋ ಶಕ್ತಿ ಇದ್ದಿದ್ದು ನನ್ನ ಆದಿಶೇಷನ್ಗೆ ಮಾತ್ರ. ಈಗ ಶಕ್ತಿ ತ್ರಿಶೂಲ್ನಲ್ಲೂ ಬಂದಿದೆ ಅಂದ್ರೆ ಅವನೇ ಆದಿಶೇಷ ಅಂತ ಗೊತ್ತಾಗ್ತಾ ಇರೋ ಸೂಚನೆನಾ ಇದು? ನನ್ಗೆ ಯಾಕೋ ಭಯ ಆಗ್ತಾ ಇದೆ ಬಾಬಾ. ಯಾವಾಗ ಏನ್ ನಡೆಯುತ್ತೋ ಅಂತ ಗೊತ್ತೇ ಆಗ್ತಾ ಇಲ್ಲ. ಆದಿಶೇಷನ ನಾಗಿಣಿನ ಸಂಹಾರ ಮಾಡ್ತೀನಿ ಅಂದಿದ್ದು ನೆನಪಿದೆ ಅಷ್ಟೇ. ಆದ್ರೆ ಇದ್ದಕ್ಕಿದ್ದಾಗೆ ಗಾಳಿ ಆಕಾರದ ಮಿಂಚು ನನ್ನ ಸುತ್ತೊರೆದು ಬಿಸಾಕ್ಬಿಡ್ತು. ಎಚ್ಚರ ಆದಾಗ ನಾನು ಕಾಡ್ನಲ್ಲಿದ್ದೆ. ನನ್ನ ಹಾಗೆ ಎತ್ಕೊಂಡು ಹೋಗಿ ಬಿಸಾಡಿದ ಶಕ್ತಿ ಯಾವುದು ಬಾಬಾ? ಆ ಶಕ್ತಿ ಬೇರೆ ಯಾವುದು? ಅದು ಆದಿಶೇಷನ ಶಕ್ತಿ. ಅದು ಹೇಗೆ ಸಾಧ್ಯ ಬಾಬಾ? ಸಾಧ್ಯ ಇದೆ ಅಂತ ತಾನೆ ನಾನು ನಿನ್ನನ್ನು ಎಚ್ಚರಿಸಿ ಕಳಿಸಿದ್ದು. ಸಪ್ತ ಋಷಿ ಮಂಡಲದ ಸಮೀಪದ ನಕ್ಷತ್ರಗಳು ಒಂದು ರೇಖೆಗೆ ಬಂದು ಸರ್ಪಾಕಾರ ತಾಳಿದಾಗ ಅದರಿಂದ ಬರುವ ಅಗಾಧವಾದ ಶಕ್ತಿ ಆದಿಶೇಷನಿಗೆ ಸೇರುತ್ತೆ ಅಂದಿದ್ದೆ ಅಲ್ವಾ? ಆ ಶಕ್ತಿ ಅವನಿಗೆ ದೊರಕಿದೆ. ಅದರ ಸೂಚನೆ ಈ ರೀತಿ ನಿನಗೆ ತಿಳಿಯುತ್ತೆ. ಆದಿಶೇಷನ ಶತ್ರುಗಳು ಯಾರೇ ಆಗಿರಲಿ ಅವನಿಗೆ ಮತ್ತು ನಾಗಿಣಿಗೆ ತೊಂದರೆ ಕೊಡುವ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಆ ಶಕ್ತಿಯು ಅತಿ ವೇಗದಲ್ಲಿ ಬಂದು ಸುರುಳಿ ಸುತ್ತಿದಂತೆ ಸುತ್ತಿ ಅವರನ್ನು ಬಿಸಾಕಿ ಬಿಡುತ್ತೆ. ಹಾಗಾದ್ರೆ ಬಾಬಾ ಅವನ ಶಕ್ತಿ ಒಂದೊಂದಾಗಿ ಬಂದು ಸೇರ್ತಾ ಇದೆ. ಅವೆಲ್ಲ ಒಟ್ಟಾದಾಗ ಯಾವುದು ಗುಟ್ಟಾಗಿ ಉಳಿಯೋದಿಲ್ಲ. ಬಾಬಾ ಹಾಗಿದ್ರೆ ಏನ್ ಮಾಡೋದು? ಶತ್ರುಗೆ ಶಕ್ತಿ ಸೇರ್ಕೊಂಡಾಗ ಸಂಯಮ ಮಾತ್ರ ಕಾಪಾಡಬಹುದು. ಯೋಚನೆ ಮಾಡಿ. ದೂರದಲ್ಲಿ ಅದರ ಬಗ್ಗೆ ಮಾತಾಡಿದ್ರೆ ನಿನ್ನ ಎತ್ತಿ ಬಿಸಾಕುತ್ತೆ ಅಂದ್ರೆ ಇನ್ನ ಅದು ನಿನ್ನ ಹತ್ತಿರಕ್ಕೆ ಬಂದಾಗ ನಿನ್ನ ಸ್ಥಿತಿ ಏನಾಗಿರುತ್ತೆ ಅಂತ. ನಿನ್ನ ಪ್ರಯತ್ನ, ನಿನ್ನ ಹೋರಾಟ ಮತ್ತು ನಿನ್ನ ಕಾಯುವಿಕೆ ಮುಖ್ಯವಾದ ಘಟ್ಟಕ್ಕೆ ಬಂದು ಸೇರೋ ಮುಖ್ಯವಾದ ಕ್ಷಣ. ಯಾಕೆಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ನೀನು ನಾಗಮಣಿಯನ್ನು ಅಪಹರಿಸಿ 24 ವರ್ಷ ತುಂಬುತ್ತಾ. ನಾಗಮಣಿ ಶಕ್ತಿ ನಿನಗೆ ಪ್ರಾಪ್ತಿಯಾಗಬೇಕಂದ್ರೆ ನೀನು ಅಲ್ಲಿಯವರೆಗೂ ಜೀವ ಉಳಿಸಿಕೊಳ್ಳಬೇಕು. ಆದರೆ ಕಾರ್ಕೋಟಕ ಅಮಾವಾಸ್ಯೆಯವರೆಗೂ ನಿನ್ನ ಜೀವ ಉಳಿಸಿಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ. ಆದಿಶೇಷನಿಗೆ ಶಕ್ತಿ ಪ್ರಾಪ್ತಿಯಾಗಿದೆ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಎಚ್ಚರ. ಇಲ್ಲ, ನಾಗಮಣಿ ಅವನು ವಶ ಆದ್ರೆ ನನ್ನ ಇಷ್ಟು ವರ್ಷದ ಪ್ರಯತ್ನ ಸೋತ್ ಹೋಗುತ್ತೆ. ಅದಕ್ಕೆ ನಾನು ಅವಕಾಶ ಕೊಡಲ್ಲ. ಮಣಿ 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 ಇದೇನಿದು? ಬಾವಾಜಿ ಮಣಿ ಮಣಿ ಅಂತ ಕೂಗ್ತಾ ಇದ್ದಾರೆ. ಈ ಮನೇಲಿ ಯಾರು ಕೇಳಿಸ್ಕೊತಾನೆ ಇಲ್ವಾ? ಮನೆ ಕೆಲಸ ಮಣಿ ಅಲ್ಲೋದು ದುರಹಂಕಾರ ಇರ್ಬೇಕು. ಬಾವಾಜಿ ಮಣಿ ಮಣಿ ಅಂತ ಕೂಗ್ತಿದ್ದಾಳೆ, ಹೂ ಅಂತಿರ್ಬಲ್ಲ. ಏ ಮಣಿ, ಏನ್ ಮಾಡ್ತಿದ್ಯಾ? ಅವಾಗಿಂದ ಬಾವಾಜಿ ಮಣಿ ಮಣಿ ಅಂತ ಕೂಗ್ತಿರೋದು ಕೇಳಿಸ್ತಿಲ್ವ ನಿನ್ಗೆ?
ಏ ದಡ್ಡಿ ಬಾ ಹೋಗೋಣ ಬಾ ಬಾಬುಜಿ ಮಣಿ ಬಾಬುಜಿ ನನ್ ಮಣಿ ಇದ್ಯಾವಾಗ ಶುರು ಆಯ್ತು ನನಗ್ ಗೊತ್ತಿಲ್ದೇನೆ ಅಕ್ಕಯ್ಯ ನನ್ ಮಣಿ ಬಾಬುಜಿ ಮಣಿ ಮಣಿ ಅಂತ ಕೂಗ್ತಿದ್ರಲ್ಲ ಅದಕ್ಕೆ ಕರ್ಕೊಂಬಂದೆ. ಹೆಸರು ಚಿಂತಾಮಣಿ, ಪ್ರೀತಿಯಿಂದ ನಾನು ಮಣಿ ಅಂತ ಕರಿತೀನಿ. ಚಿಂತಾಮಣಿ ಅಲ್ವಾ? ಪ್ರಿಯಾಮಣಿನೋ ಏನೋ. ಆಯ್ತು, ನಾನೇನೋ ನಂಬ್ತೀನಿ. ನಿನ್ನ ಜೀವನದಲ್ಲಿ ವಿಚಿತ್ರವಾಗಿರೋದೇನೋ ನಡೀತಾ ಇದೆ ಅಂತ ನಾನು ಅರ್ಥ ಮಾಡ್ಕೊಂಡೆ. ನೆಮ್ಮದಿಯಾಗಿದ್ದೆ ಶಿವಾನಿ. ನನ್ನ ಜೀವನದಲ್ಲಿ ನನಗೆ ಗೊತ್ತಿಲ್ದಂಗೆ ನನಗೆ ಯಾವುದೋ ಒಂದು ವಿಚಿತ್ರವಾಗಿರೋ ಶಕ್ತಿ ಬಂದಿದೆ ಅಂತ ಗೊತ್ತಾದ್ರೆ ನನ್ನ ಪರಿಸ್ಥಿತಿ ಹೇಗಿರ್ಬೇಡ ಅರ್ಥ ಮಾಡ್ಕೊ. ಅಲ್ಲ, ನೀನೇ ನನ್ನ ಅರ್ಥ ಮಾಡ್ಕೊಡಿಲ್ಲ ಅಂದ್ರೆ ಬೇರೆ ಯಾರು ನನ್ನ ಅರ್ಥ ಮಾಡ್ಕೋತಾರೆ? ತ್ರಿಶೂಲ್, ನೋಡು, ಇಂಥ ವಿಶೇಷವಾದ ಶಕ್ತಿಗಳೆಲ್ಲ ಯಾರ್ಯಾರಿಗೂ ದಕ್ಕೋದಿಲ್ಲ. ಯಾರಾದ್ರೂ ಗುರುಗಳ ಹತ್ರ ಹೋಗಿ ಇದ್ರ ಬಗ್ಗೆ ಮಾತಾಡಿದ್ರೆ ಅವ್ರು ನಿನ್ಗೊಂದು ಪರಿಹಾರ ಕೊಟ್ಟೆ ಕೊಡ್ತಾರೆ. ತ್ರಿಶೂಲ್, ಉತ್ತರ ಕೊಡದೆ ಹಾಗೆ ಹೊರಟ್ಬಿಟ್ರೆ ನನ್ ಮಾತು ಕೇಳು. ಏನಮ್ಮ, ಇಷ್ಟು ಚಿಕ್ಕ ಮಗುನ ರೋಡಲ್ಲಿ ಬಿಡ್ತಾರಾ? ಸರಿಯಾಗಿ ನೋಡ್ಕೊಳ್ಳಿ. ತ್ರಿಶೂಲ್, ಏನಿದೆಲ್ಲ? ಸತ್ಯ, ನಿನಗಿರೋ ಶಕ್ತಿಯಿಂದ ಮಗು ಪ್ರಾಣ ಉಳಿತಲ್ಲ, ಇದರಿಂದ ಒಳ್ಳೇದೇ ಆಗ್ತಿದೆಯಲ್ಲ ತ್ರಿಶೂಲ್? ನಮಗೆ ಗೊತ್ತಿಲ್ಲದೆ ನಮ್ಮಲ್ಲಿರೋ ಒಳ್ಳೆ ಶಕ್ತಿಯಿಂದ ಎಲ್ಲ ಅಪಾಯ ಆಗ್ಬಿಡುತ್ತೋ ಅಂತ ತುಂಬ ಭಯ ಆಗ್ತದೆ ಶಿವಾನಿ. ನನಗೇನು ಗೊತ್ತಾಗ್ತಲ್ಲ. ನನ್ನ ಜೀವನನೇ ಒಂಥರ ಗೊಂದಲ ಆಗ್ಬಿಟ್ಟಿದೆ ಶಿವಾನಿ. ಬೇರೆ ಯಾರೋ ಬದುಕಲ್ಲಿ ನಾನು ಪಾತ್ರ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಇಷ್ಟು ದಿನ ನಾನು ನಮ್ಮ ಅಪ್ಪ ಅಮ್ಮ ಜೊತೆಗೆ ಇದ್ದು ಬೆಳೆದು ಇವಾಗ ಅವ್ರು ನನ್ನ ಅಪ್ಪ ಅಮ್ಮ ಅಲ್ವೇ ಅಲ್ಲ, ಬೇರೆ ಯಾರೋ ನನ್ನ ಅಪ್ಪ ಅಮ್ಮ ಅಂತ ಗೊತ್ತಾದರೆ ಏನು ಶಿವಾನಿ ಇದೆಲ್ಲ? ನಾನು ಇರೋ ಜಾಗ ನಂದಲ್ಲ, ಬೇರೆ ಯಾವುದೋ ನನ್ನ ಜಾಗ ಅಂತ ಇವಾಗ ಗೊತ್ತಾಗ್ತಾ ಇದೆ. ಏನು ಶಿವಾನಿ? ತ್ರಿಶೂಲ್, ಗೊತ್ತಾಗಬೇಕು ಅಂದರೆ ಇದ್ರ ಬಗ್ಗೆ ನಾವು ಯಾವುದಾದ್ರೂ ಗುರುಗಳ ಹತ್ರ ಹೋಗಿ ಮಾತಾಡಬೇಕು. ಬಾ ಹೋಗೋಣ. ಶಿವಾನಿ ಪ್ಲೀಸ್, ನಾನು ಒಬ್ಬನೇ ಇರಬೇಕು ಬಿಡು, ನಂಗೆ ಸ್ವಲ್ಪ ಟೈಮ್ ಬೇಕು. ಗುರುಗಳ ಹತ್ರ ಹೋಗಿ ಇದ್ರ ಬಗ್ಗೆ ಮಾತಾಡಿದ್ರೆ ನೀನೇ ಆದಿಶೇಷ ಅಂತ ನಿನಗೆ ಗೊತ್ತಾಗಿರೋದು. ಆದರೆ ನೀನು ಇದಕ್ಕೆ ಒಪ್ತಿಲ್ವಲ್ಲ ತ್ರಿಶೂಲ್? ಪರಮೇಶ್ವರ, ಆದಷ್ಟು ಬೇಗ ತ್ರಿಶೂಲೇ ಆದಿಶೇಷ ಅನ್ನೋದು ಅವನಿಗೆ ಗೊತ್ತಾಗೋ ಹಾಗೆ ಮಾಡಿ. ಅನಾಹುತವಾಗೋಯ್ತು. ಯಾಕೆ ಇಷ್ಟೊಂದು ಗಾಬರಿಯಾಗಿದೆ ಚಂದ್ರಹಾಸ? ನಮಗಿನ್ನು ಉಳಿಗಾಲವಿಲ್ಲ. ಭೂಲೋಕವನ್ನು ತೊರೆದು ಹೋಗುವ ಸಮಯ ಹತ್ತಿರ ಬಂದಿದೆ ಎನ್ನಿಸ್ತಾ ಇದೆ. ಅಂತದ್ದೇನಾಯ್ತು ಚಂದ್ರಹಾಸ? ತ್ರಿಶೂಲ್ನಲ್ಲಿ ವಿಶೇಷವಾದ ಶಕ್ತಿಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಅವನು ಆದಿಶೇಷನಾಗಿ ಬದಲಾಗ್ಬಿಟ್ಟ. ಏನು ಹೇಳ್ತಾ ಇದೆಯಾ ಚಂದ್ರಹಾಸ ನೀನು? ತ್ರಿಶೂಲ್ ಯಾವುದೇ ಕಾರಣಕ್ಕೂ ಆದಿಶೇಷನಾಗಿ ಬದಲಾಗೋದಕ್ಕೆ ಸಾಧ್ಯನೇ ಇಲ್ಲ. ಅವನಲ್ಲಿ ವಿಶೇಷವಾದ ಶಕ್ತಿಗಳು ಗೋಚರಿಸೋದಕ್ಕೂ ಸಾಧ್ಯ ಇಲ್ಲ. ಅಯ್ಯೋ, ಹಾಗನ್ಕೊಂಡು ನಾವು ತಪ್ಪು ಮಾಡ್ತಾ ಇದ್ದೀವಿ. ಅವನಲ್ಲಿರೋ ಶಕ್ತಿಯಿಂದ ಯಾರನ್ನು ಬೇಕಾದ್ರೂ ತಡಿಬಲ್ಲ. ಎಲ್ಲೋ ಹೋಗ್ತಿರೋ ವಾಹನವನ್ನ ನಿಂತಲ್ಲೇ ನಿಲ್ಲಿಸಬಲ್ಲ. ಇದ್ದಕ್ಕಿದ್ದ ಹಾಗೆ ಅವನಲ್ಲಿ ಶಕ್ತಿಗಳು ಬರಲು ಹೇಗೆ ಸಾಧ್ಯ? ಗೊತ್ತಿಲ್ಲ. ಅವನಲ್ಲಿ ಪೂರ್ವ ಜನ್ಮದ ಗುಣಲಕ್ಷಣಗಳು ಏನಾದ್ರೂ ಕಾಣಿಸ್ಕೊಳ್ತಾ ಚಂದ್ರಹಾಸ? ಇಲ್ಲ. ಅಂದರೆ ತ್ರಿಶೂಲ್ ಆದಿಶೇಷನಾಗಿ ಬದಲಾಗಿಲ್ಲ. ಹಬ್ಬ,
ಅವನೆಲ್ಲಿ ಆದಿಶೇಷನಾಗಿ ಬದಲಾಗಿದ್ದಾನೋ ಎಂದು ಭಯವಾಗಿತ್ತು. ಇದು ನಿಟ್ಟುಸಿರು ಬಿಡೋ ವಿಷಯ ಅಲ್ಲ ವಿಶಾರಿ. ಆದಿಶೇಷನ ನೆನಪು ಮರುಕಳಿಸಿದ್ರು ಸಾಕು, ನಾವು ತ್ರಿಶೂಲ್ನನ್ನ ಎದುರಿಸೋದು ಬಹಳ ಕಷ್ಟ ಆಗತ್ತೆ. ಅವನಲ್ಲಿ ಯಾವುದೋ ವಿಶೇಷ ಶಕ್ತಿ ಬಂದಿದೆ ಅಂದ್ರೆ ಇದು ನಮಗೆ ಎಚ್ಚರಿಕೆಯ ಗಂಟೆ. ಹಾಗಾದ್ರೆ ನಾವಿವಾಗ ಏನ್ ಮಾಡೋದು? ಈ ಶಕ್ತಿ ಅವನಲ್ಲಿ ಹೇಗೆ ಬಂದಿದೆ ಅಂತ ತಿಳ್ಕೋಬೇಕು. ಈ ನಿಗೂಢನ ಪತ್ತೆ ಮಾಡದೆ ನಾವು ಒಂದು ಹೆಜ್ಜೆ ಕೂಡ ಮುಂದಿಡಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಗಮನವಿಟ್ಟು ಕೇಳಿ. ಯಾವುದೇ ಕಾರಣಕ್ಕೂ ಯಾವುದೇ ವಿಷಯದಲ್ಲೂ ಮೈಮರೆಯಬೇಡಿ. ಯೋಚನೆ ಮಾಡಬೇಡಿ ಅಪ್ಪಾಜಿ. ಗರುಡ ಗಮನವೇ ತೀಕ್ಷ್ಣ ಗಮನ ಅಂತಾರೆ. ಅಂಥದ್ರಲ್ಲಿ ನಾವು ಸುಮ್ಮನೆ ಬಿಡ್ತೀವ? ತಿಳ್ಕೋತೀವಿ. ತಿಳಿದುಕೊಳ್ಳಲೇಬೇಕು. ಅದಕ್ಕೆ ನೀವು ಗರುಡ ಗಮನವನ್ನು ಇನ್ನಷ್ಟು ತೀಕ್ಷ್ಣಗೊಳಿಸಬೇಕು. ಹಾಗಾದಾಗ ಮಾತ್ರ ನಾವು ಆದಿಶೇಷ ಮತ್ತೆ ಇಚ್ಛಾಧಾರಿ ನಾಗಿಣಿಯನ್ನು ಎದುರಿಸೋದಕ್ಕೆ ಸಾಧ್ಯ. ನೆನಪಿರಲಿ. ಏನು ನಡೀತಾ ಇದೆ ನನ್ನ ಜೀವನದಲ್ಲಿ? ಏನೂ ಅರ್ಥ ಆಗ್ತಾ ಇಲ್ಲ. ಎಲ್ಲ ಗೊಂದಲ. ಇದೆಲ್ಲದಕ್ಕೂ ಯಾರು ಉತ್ತರ ಕೊಡ್ತಾರೆ? ನಿನ್ನ ಪ್ರಶ್ನೆಗೆ ಬೇರೆ ಉತ್ತರವಿಲ್ಲ. ಪ್ರಶ್ನೆಯು ನೀನೇ, ಅದಕ್ಕಿರುವ ಉತ್ತರವೂ ನೀನೇ. ಜೈ ಭೋಲೆನಾಥ್. ಕಳೆದ 24 ಸಂವತ್ಸರಗಳಿಂದ ನಿನಗಾಗಿ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದೆ ನಾನು. ಇಂದು ಆ ಪರಮೇಶ್ವರನೇ ನಿನ್ನನ್ನು ನನ್ನ ಮುಂದೆ ತಂದು ನಿಲ್ಲಿಸಿದ. ಜೈ ಭೋಲೆನಾಥ್. 24 ವರ್ಷ ಕಾಪಾಡ್ಕೊಂಡ್ ಬಂದಿರೋ ಆಸ್ತಿ ಅದು. ಯಾರು ನೀವು? ನೀನು ಶಿವಾಂಶ ಸಂಭೂತ. ನಾನು ಆ ಪರಶಿವನ ದೂತ. ಯಾರದು ಶಿವ? ಶಿವ ಶಿವನ ನರಿಯದವನು ಜೀವಂತ ಶವ. ಆ ಶಿವ ಸಕಲ ಚರಾಚರಗಳಿಗೂ ಒಡೆಯ. ಶಂಕರ, ಶಶಿಧರ, ಮಹಾಬಲೇಶ್ವರ, ಕರುಣಾಸಾಗರ, ಮಹಾಮಂಜುನಾಥೇಶ್ವರ, ಹಿಮಗಿರಿವಾಸ, ಕೈಲಾಸನಾಥ, ವಿಶ್ವನಾಥ, ಮಹಾಮಂಜುನಾಥೇಶ್ವರ. ಅವನೊಲಿದರೆ ಚಿಗುರುವುದು ಕೊರಡು, ಅವ ಮುನಿದರೆ 14 ಲೋಕವು ಬರಡು. ನಿನಗೆ ಸತ್ಯ ತಿಳಿಸಲು ಆ ಕಾಲ ಭೈರವನ ಅಪ್ಪಣೆಯಾಗಿದೆ. ಹೇಳಲು ಬಂದಿದ್ದೇನೆ. ಇದು ಕತ್ತಲು ಕಳೆಯೋ ಹೊತ್ತು. ಯಾವ ಸತ್ಯ? ನನ್ನ ಹತ್ರ ಏನು ಹೇಳ್ಬೇಕು ನೀವು? ನನ್ನ ಹತ್ರ ಹೇಳೋದಕ್ಕೆ ಏನೂ ಇಲ್ಲ. ನೋಡಿ, ಬೇರೆ ಯಾರು ಅನ್ಕೊಂಡು ನನ್ನ ಹತ್ರ ಮಾತಾಡ್ತಾ ಇದ್ದೀರಾ ಅಷ್ಟೇ. ನೀನು ಬೇರೆಯವನಲ್ಲ, ಬೇರೊಂದು ಲೋಕದ ಬೇರಾಗಿದ್ದವನು. ನಿನ್ನ ಹೆಸರು ಶಿವನಾಯುಧವಲ್ಲ, ನಾಗಶಯನ ಅನಂತ ಪದ್ಮನಾಭನ ಹಾಸಿಗೆಯ ನಾಮವದು. ಇದು ನಿನ್ನದು ಪುನರ್ಜನ್ಮ.